ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ, ನಿಮ್ಮ ಪ್ರತಿದಿನದ ಕ್ಲೀನಿಂಗ್ ರೂಟೀನ್ ಹೇಗಿರುತ್ತೆ ತೋರಿಸಿ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ತುಂಬ ಜನ ಕೇಳ್ತಾನೆ ಇದ್ರು. ಹಾಗಾಗಿ ಇವತ್ತು ಹೇಗಿದ್ರೂ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಬಂದುಬಿಟ್ಟು ನಾನು ಸ್ಕೂಲು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮಾಡಿದ್ದಂಥ ವಿಡಿಯೋ. ಸೊ ಹಾಲಿಡೇಸಲ್ಲೇ ನಂದು ರೂಟೀನ್ ಬೇರೆ ಇರುತ್ತೆ, ಮತ್ತು ಸ್ಕೂಲ್ ಸ್ಟಾರ್ಟ್ ಆದಾಗ ಮತ್ತೆ ರೂಟೀನ್ ಚೇಂಜ್ ಆಗುತ್ತೆ. ಹಾಲಿಡೇಸಲ್ಲಿ ನನ್ನ ರೂಟೀನ್ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಹಾಲಿಡೇಸು ಸ್ಟಾರ್ಟ್ ಆಯಿತು ಅಂತ ಅಂದರೆ ಮಕ್ಕಳಿಗೆ ಬೇಗ ಎದ್ದು ಟಿಫಿನ್ ಮಾಡಬೇಕು, ಅವ್ರನ್ನ ರೆಡಿ ಮಾಡಬೇಕು, ಬಾಕ್ಸ್ಗೆ ಹಾಕಬೇಕು, ಯಾವುದೇ ತೊಂದರೆ ಇರೋದಿಲ್ವಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಸ್ಕೂಲೆಲ್ಲ ಇದ್ದರೆ ಸ್ವಲ್ಪ ಬೇಗ ಎದ್ದೇಳ್ತೀನಿ, ಒಂದು 5:30 ಆಗೆಲ್ಲ. ಬಟ್ ಇವಾಗ ಒಂದು 7:30 ಆಗುತ್ತೆ ಎದ್ದೇಳೋದು. ಇನ್ನು ಬೆಳಗ್ಗೆ ಎದ್ದು ನಾನು ಅಂದರೆ ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗೋದ್ರಿಂದ ನನಗೆ ಬೆಳಿಗ್ಗೆ ಅಡುಗೆ ಮನೆಗೆ ಬಂದಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಆ ರೀತಿ ಕೆಲಸಗಳೇನೂ ಇರೋದಿಲ್ಲ. ಹಾಗಾಗಿ ತಿಂಡಿ ಆದಮೇಲೆ ಇವಾಗ ನಾನು ಮತ್ತೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಎಲ್ಲ ತಿಂದ ನಂತರ ನಾನು ಕಿಚನ್ ಸ್ಲ್ಯಾಬ್ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆಯೇ ಸ್ಟವ್ನು ಕೂಡ ಅಷ್ಟೇ. ಸ್ಟವ್ ಅಂತಂದರೆ ನಾನು ಯಾವಾಗಲೂ ಕುಕ್ ಮಾಡಿ ಆದ ತಕ್ಷಣ ಇಮಿಡಿಯೇಟಾಗಿ ಕ್ಲೀನ್ ಮಾಡಿ ಇಡ್ತೀನಿ. ಸ್ಟವ್ವು ಮತ್ತು ಕಿಚನ್ ಸ್ಲ್ಯಾಬ್ ಇದೆರಡನ್ನು. ಮತ್ತು ಪಾತ್ರೆಗಳನ್ನು ಅಷ್ಟೇ ಏನಾದರೂ ಇತ್ತು ಅಂದರೆ ಅವಾಗೇನೆ ತೊಳೆದಿಟ್ಬಿಡ್ತೀನಿ. ಇಲ್ಲ ಅಂತಂದರೆ ನನಗೆ ಏನು ಅನಿಸುತ್ತೆ ಅಂದರೆ ಫುಲ್ ಮನೆಯೇ ಗಲೀಜಾಗಿದೆಯೇನೋ ಅನ್ನೋ ರೀತಿ ಕಾಣಿಸುತ್ತೆ. ಅಡುಗೆ ಮನೆ, ಬಾತ್ರೂಮು ಇದೆರಡು ಮನೆಯಲ್ಲಿ ಕ್ಲೀನಾಗಿದ್ದರೆ ಆಲ್ಮೋಸ್ಟ್ ಮನೆ ಕ್ಲೀನಾಗಿದ್ದಂಗೆ ನನ್ನ ಪ್ರಕಾರ. ಸ್ಟವ್ ಕ್ಲೀನ್ ಮಾಡೋದಕ್ಕೂ ಅಷ್ಟೇ ನಾನು ಒಂದು ಮೈಕ್ರೋಫೈಬರ್ ಕ್ಲಾತ್ನ ಇಟ್ಕೊಂಡಿದ್ದೀನಿ, ಅದರಲ್ಲೇ ಕ್ಲೀನ್ ಮಾಡ್ತೀನಿ. ಇದರಲ್ಲಿ ಕ್ಲೀನ್ ಮಾಡೋದ್ರಿಂದ ಏನಂತಂದರೆ ಅದು ಕ್ಲಾತದು ಕೆಲವೊಂದೊಂದು ಚಿಕ್ಕ ಚಿಕ್ಕ ಡಸ್ಟ್ ಥರ ಕಾಣಿಸೋದೆಲ್ಲ ಒರೆಸಿದ ಮೇಲೂ ಹಾಗೆ ಇರುತ್ತಲ್ಲ, ಆ ರೀತಿ ಏನೂ ಇರೋದಿಲ್ಲ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಕೆಲವೊಂದೊಂದು ಬಟ್ಟೆಗಳಲ್ಲಿ ಒರೆಸಿದ್ರೂ ಹೇಗೆ ಅಂತ ಅಂದರೆ ಒರೆಸಿರೋ ಮಾರ್ಕ್ ಕೂಡ ಕಾಣುತ್ತೆ, ಬಟ್ ಇದರಲ್ಲಿ ಆಗಲ್ಲ. ಹಾಗಾಗಿ ನಾನೊಂದು ಮೈಕ್ರೋಫೈಬರ್ ಕ್ಲಾತಿಂದ ಕ್ಲೀನ್ ಮಾಡಿಕೊಡ್ತೀನಿ. ಹಾಗೆಯೇ ಕಿಚನ್ ಸ್ಲ್ಯಾಬು ಬ್ಯಾಕ್ ಸ್ಪ್ಲಾಶ್ ಇರುತ್ತಲ್ಲ ಅದನ್ನು ಕೂಡ ಅಷ್ಟೇ. ಏನಂತಂದರೆ ಒಗ್ಗರಣೆ ಹಾಕಿದಾಗ ಎಲ್ಲ ಈ ಜಿಡ್ಡು ಏನಾದರೂ ಹೋಗಿ ಕೂತಿರುತ್ತೆ. ಹಾಗಾಗಿ ಅದನ್ನು ಕೂಡ ಎವ್ರಿ ಟೈಮ್ ಕುಕ್ ಮಾಡಾದಮೇಲೆ ಇಮಿಡಿಯೇಟಾಗಿ ಒರೆಸ್ಕೊಬಿಡ್ತೀನಿ. ಬೆಳಿಗ್ಗೆ ಒಂದು ಸರಿ ಕ್ಲೀನಾಗಿ ಅದೆಲ್ಲದನ್ನು ಕ್ಲೀನ್ ಮಾಡಿ ಇಟ್ಬಿಟ್ವಿ ಅಂತಂದರೆ ನಾನು ಮಧ್ಯಾಹ್ನ ಮತ್ತು ಸಂಜೆ ಅಷ್ಟು ಕ್ಲೀನ್ ಮಾಡೋದಕ್ಕೆ ಏನು ಕೆಲಸ ಇರೋದಿಲ್ಲ. ಅದರಲ್ಲೂ ಮಧ್ಯಾಹ್ನ ಏನು ಕೆಲಸ ಅಷ್ಟು ಅನಿಸೋದಿಲ್ಲ. ಏಕೆ ಅಂತಂದರೆ ನಾನು ಬೆಳಿಗ್ಗೆನೇ ಸಾರನ್ನು ಕೂಡ ಮಾಡಿಟ್ಟಿರ್ತೀನಿ. ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ರೈಸ್ ಅಷ್ಟೇ ಮಾಡ್ಕೊಳ್ಳೋದ್ರಿಂದ ಏನೂ ಗಲೀಜಾಗೋದಿಲ್ಲ. ಜಸ್ಟ್ ರೈಸ್ ಇಟ್ಟಾಗ ಸ್ವಲ್ಪ ಗಂಜಿ ಏನಾದರೂ ಆ ಕಡೆ ಈ ಕಡೆ ಆರಿದ್ರೆ ಒಂದು ಸ್ವಲ್ಪ ಸ್ಟವ್ ಮೇಲೆ ಗಲೀಜಾಗಿರುತ್ತೆ, ಅದನ್ನೊಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಸಾಕು, ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನು ತುಂಬ ಜನ ನನಗೆ ಒಳ್ಳೊಳ್ಳೆ ಕಾಮೆಂಟ್ ಆಗ್ತಾ ಇರ್ತೀರ, ಮೇಡಮ್ ನೀವು ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ, ಇದೇ ರೀತಿ ಕ್ಲೀನಿಂಗ್ ವೀಡಿಯೋಗಳನ್ನೆಲ್ಲನೂ ಹಾಕ್ತಾಯಿರಿ, ನಮಗೂ ಕೂಡ ಇದೇ ರೀತಿ ಮನೇನ ನೀಟಾಗಿ ಇಟ್ಕೋಬೇಕು ಅನ್ನೋ ರೀತಿ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಮೆಂಟ್ಗಳನ್ನೆಲ್ಲ ಓದಿದಾಗ ನಿಜವಾಗ್ಲೂ ಖಂಡಿತ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗಂತ ನಾನೇನು ತುಂಬ ಕ್ಲೀನು ಎಲ್ರಿಗಿಂತ ಕ್ಲೀನ್ ಆ ಥರ ಏನಿಲ್ಲ, ನಮಗಿಂತನೂ ತುಂಬ ಚೆನ್ನಾಗಿ ಮನೆ ಇಟ್ಕೊಂಡಿರೋರು ಇರ್ತಾರೆ. ಬಟ್ ನಾನು ಹೇಗೆ ಇಟ್ಕೊಂಡಿರ್ತೀನಿ ಅದನ್ನಷ್ಟೇ ತೋರಿಸ್ತೀನಿ. ಅದು ನಿಮಗೆ ಇಷ್ಟ ಆಗುತ್ತಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೆಲಸಗಳು ಇಷ್ಟ ಆಗುತ್ತೆ. ಕೆಲವೊಂದೊಂದು ಕೆಲಸಗಳು ಮಾಡೋದು ಕೆಲವೊಬ್ಬರಿಗೆ ಥೆರಪಿ ಥರ ವರ್ಕ್ ಆಗುತ್ತೆ. ನನಗೂ ಕೂಡ ಅಷ್ಟೇ, ಕ್ಲೀನ್ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಇಡೀ ದಿನ ಬೇಕಾದರೆ ಕ್ಲೀನ್ ಮಾಡ್ಕೊಂಡು ಕುತ್ಕೊ ಅಂದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲೀನ್ ಮಾಡ್ಕೊಂಡು ಕುತ್ಕೋತೀನಿ. ಅದೊಂಥರ ನನಗೆ ಥೆರಪಿ ಥರ ವರ್ಕ್ ಆಗುತ್ತೆ. ತುಂಬ ಬೇಜಾರಾದಾಗ ಮನಸ್ಸಿಗೆ ಏನಾದರೂ ನಾನು ಹೋಗ್ಬಿಟ್ಟು ಏನಾದರೂ ಕ್ಲೀನಿಂಗ್ ಮಾಡೋಕೆ ಇಟ್ಕೊಂಡ್ರೆ ಸಾಕು, ನನ್ನ ಮನಸ್ಸಿಗೆ ಏನು ಬೇಜಾರಾಗಿದೆ ಅನ್ನೋದನ್ನು ಸಹ ನಾನು ಮರ್ತೋಗ್ಬಿಡ್ತೀನಿ. ಹಾಗೆಯೇ ಕೆಲವೊಬ್ಬರಿಗೆ ಕುಕ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮನೆಗೆ ಎಷ್ಟೇ ಜನ ಬರಲಿ ತುಂಬಾ ರುಚಿಯಾಗಿ ವೆರೈಟೀಸ್ ಆಫ್ ಅಡುಗೆನ ಮಾಡಿಕೊಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಷ್ಟ ಇರುತ್ತೆ. ಇನ್ನು ಮನೇನ ಕ್ಲೀನಾಗಿ ಇಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋದನ್ನು ನಾನು ಪರ್ಸ್ನಲಾಗಿ ಬಿಲೀವ್ ಮಾಡ್ತೀನಿ. ಮನೇನ ಕ್ಲೀನಾಗಿ ಇಡೋದ್ರಿಂದ ನಮ್ಮ ಹೆಲ್ತ್ ಜೊತೆಗೆ ನಮ್ಮ ಮನಸ್ಸು ಕೂಡ ಅಷ್ಟೇ ತುಂಬಾ ಪ್ರಶಾಂತವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಮನೆಗೆ ಎಲ್ಲಾದರೂ ಔಟ್ಸೈಡಿಂದ ಮನೆಗೆ ಬರ್ತೀವಿ ಅಂತ ಇಟ್ಕೊಳ್ಳಿ, ಮನೆ ತುಂಬ ಹರಡಿದೆ, ನೋಡೋದಕ್ಕೆ ಎಲ್ಲಿ ನೋಡಿದ್ರೂ ಅದು ಇದು ಕಸ ಬಿದ್ದಿದೆ, ಅದು ನೋಡಿದಾಗ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ಮನಸ್ಸಿಗೆ ಏನೋ ಒಂಥರ ಕಿರಿಕಿರಿ ಅನಿಸುತ್ತೆ. ಅದೇ ಯಾರ್ದಾದ್ರೂ ಬೇರೆಯವ್ರ ಮನೆಗೆ ಹೋದಾಗ ಆ ಮನೇನ ತುಂಬ ನೀಟಾಗಿ ಇಟ್ಟಿದ್ದಾರೆ ಅಂತ ಅಂದ ತಕ್ಷಣ ಮನೆ ನೋಡಿದ ತಕ್ಷಣವೇ ನಮಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಜೊತೆಗಪ್ಪ ನಾವು ಮನೇನ ಈ ರೀತಿ ಇಟ್ಕೋಬೇಕಪ್ಪ ಅಂತ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಇನ್ನು ಕಿಚನಲ್ಲಿ ಸ್ಲ್ಯಾಬು, ಸ್ಟವ್ವು ಎಲ್ಲನೂ ಕ್ಲೀನ್ ಮಾಡಿ ಆದಮೇಲೆ ನಾನು ಸಿಂಕ್ನೂ ಕೂಡ ಅಷ್ಟೇ ಅದನ್ನು ನೀಟಾಗಿ ಬ್ರಷ್ ಹಾಕಿ ತೊಳೆದ್ಬಿಟ್ಟು, ಹಾಗೆಯೇ ಕಿಚನ್ ಟ್ಯಾಪ್ ಇರುತ್ತಲ್ಲ ಟ್ಯಾಪ್ಸ್ನೂ ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿ ಎಲ್ಲದನ್ನೂ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಡ್ತೀನಿ. ಅದರಿಂದ ಯಾವುದೇ ರೀತಿಯಾದಂಥ ಟ್ಯಾಪ್ ಮೇಲೆಲ್ಲ ವಾಟರ್ ಮಾರ್ಕ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಫ್ರಿಡ್ಜ್ನ ಮಂತ್ಲಿ ಒನ್ ಟೈಮು ಫುಲ್ಲು ಒಳಗಡೆ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ. ಬಟ್ ಔಟ್ಸೈಡು ಪ್ರತಿದಿನ ನಾನು ಒನ್ ಟೈಮ್ ಆದ್ರೂ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಅದು ನನಗೆ ಮುಂಚೆಯಿಂದನೂ ಅಭ್ಯಾಸ ಆಗಿದೆ. ಪ್ಲಸ್ ನನ್ನ ಮಗ ಇವಾಗಂತೂ ಏನಾದರೂ ಮುಟ್ಟಿರ್ತಾನೆ, ಪಟ್ ಅಂತ ಅದೇ ಕೈಯಲ್ಲಿ ಮುಟ್ತಾನೆ, ಅವ್ನ ಫಿಂಗರ್ ಮಾರ್ಕ್ ಎಲ್ಲ ಫ್ರಿಡ್ಜ್ ಮೇಲೆ ಹಾಗೇ ಬಿದ್ದಿರುತ್ತೆ. ಹಾಗಾಗಿ ಪ್ರತಿದಿನ ಒನ್ ಟೈಮ್ ಅದನ್ನು ಒರೆಸ್ಕೊಬಿಡ್ತೀನಿ.
ಇನ್ನು ಮನೆ ಕಸನ ಗುಡಿಸಿ ಒರೆಸೋದಕ್ಕಿಂತ ಮುಂಚೆ ರೂಮಿಂದು ಹಾಲಿಂದು ಎಲ್ಲ ವಿಂಡೋಸ್ಗಳನ್ನೂ ಸಹ ನಾನು ಓಪನ್ ಮಾಡಿ ಇಡ್ತೀನಿ, ಸ್ವಲ್ಪ ಮನೆಗೆ ಒಳ್ಳೆ ವೆಂಟಿಲೇಷನ್ ಬರಲಿ ಅಂತ. ಇನ್ನು ರೂಮಲ್ಲಿ ಇಲ್ಲ ಅಂತಂದರೆ ಒಂಥರ ಸ್ಮೆಲ್ ಬಂದಂಗೆ ಅನಿಸುತ್ತೆ, ಹಾಗಾಗಿ ಎಲ್ಲ ವಿಂಡೋಸ್ನ ಓಪನ್ ಮಾಡ್ತೀನಿ. ಇನ್ನು ಹಾಲಲ್ಲಿ ಕಂಪಲ್ಸರಿ ಯಾವಾಗಲೂ ಒಂದು ವಿಂಡೋನ ನಾನು ಓಪನ್ನೇ ಇಟ್ಟಿರ್ತೀನಿ. ಇನ್ನು ರೂಮ್ಗೂ ಅಷ್ಟೇ ಗಾಳಿ ಬೆಳಕು ಚೆನ್ನಾಗಿ ಬಂದಿಲ್ಲ ಅಂತಂದರೆ ಬೆಡ್ಡೆಲ್ಲ ಒಂಥರ ಏನೋ ಒಂಥರ ಫಂಗಸ್ ಬಂದಿರೋ ರೀತಿ ಕಾಣಿಸುತ್ತೆ. ಇನ್ನು ನಮ್ಮನೆ ರೂಮಿನ ವಿಂಡೋಯಿಂದ ನಿಂತ್ಕೊಂಡಿಗೆ ನೋಡಿದರೆ ಈಗ ಈ ಮರನೂ ಅಷ್ಟೇ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಈ ಮರ ಕಾಣಿಸುತ್ತೆ. ನನ್ನ ಮಗ ಸುಮಾರು ಟೈಮ್ ಬಂದುಬಿಟ್ಟು ಈ ಮರದಲ್ಲಿರೋ ಎಲೆ ಕಿತ್ಕೊಂಡು ಆಟ ಆಡ್ತಾ ಇರ್ತಾನೆ. ಅಂದರೆ ವಿಂಡೋಯಿಂದ ಕೈ ಹಾಕಿದರೆ ಸಾಕು ಅದು ಸಿಕ್ಬಿಡುತ್ತೆ ಎಲೆ. ಹಾಗಾಗಿ ಕಸ ಗುಡಿಸೋದಕ್ಕಿಂತ ಮುಂಚೆ ಒನ್ ಟೈಮು ಫರ್ನಿಚರ್ ಮೇಲೆಲ್ಲ ಎಲ್ಲ ನೀಟಾಗಿ ಡಸ್ಟಿಂಗ್ ಮಾಡ್ಕೊಳ್ತೀನಿ. ನಾವು ಎಷ್ಟೇ ಕ್ಲೀನ್ ಮಾಡ್ತಾ ಇದ್ರೂ ಪ್ರತಿದಿನ ಬಂದುಬಿಟ್ಟು ಚಿಕ್ಕ ಚಿಕ್ಕ ಡಸ್ಟ್ ಎಲ್ಲ ಬಂದುಬಿಟ್ಟು ಅದ್ರ ಮೇಲೆ ಕೂತಿರುತ್ತೆ. ಹಾಗಾಗಿ ಒಂದ್ಸರಿ ನೀಟಾಗಿ ಒರೆಸ್ಕೊಳ್ತೀನಿ. ಫುಲ್ಲು ಡೀಪಾಗಿ ಆ ಥರ ಏನಿಲ್ಲ, ಈಗ ಮೇಲೆ ಕೊಡ್ಕೊಳ್ತೀನಿ. ವಾರಕ್ಕೊಂದು ಸತಿ ಮಾತ್ರ ಎಲ್ಲದನ್ನು ನೀಟಾಗಿ ಡೀಪ್ ಕ್ಲೀನ್ ಮಾಡ್ತೀನಿ. ಇನ್ನು ತುಂಬ ಜನ ಕೇಳೋದು, ನಿಮ್ಮ ಮಗ ಏನೂ ಅರುವುದಿಲ್ವಾ ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ ಅವನು ಕೂಡ ಅಷ್ಟೇ ತುಂಬ ಎಲ್ಲ ತೊಗೊಬಂದು ಹರಡ್ತಾ ಇದ್ದ. ಬಟ್ ಇವಾಗ ಒಂದು ಸ್ವಲ್ಪ ದೊಡ್ಡವನಾಗ್ತಿದ್ದಾನೆಲ್ಲ ಗೊತ್ತಾಗುತ್ತೆ. ಏನಾದರೂ ಟಾಯ್ಸ್ ಏನಾದರೂ ತೊಗೊಂಡು ಆಟ ಆಡಿ ಮತ್ತೆ ವಾಪಸ್ ನಾನು ಎಲ್ಲಿಟ್ಟಿರ್ತೀನಿ ಅದೇ ಪ್ಲೇಸಲ್ಲಿ ಇಡ್ತಾನೆ. ಇನ್ನು ವಾಶ್ರೂಮ್ ಎಲ್ಲ ಯೂಸ್ ಮಾಡಿದರೂ ಕೂಡ ಅಷ್ಟೇ ಮ್ಯಾಟೆಲ್ಲ ಆ ಕಡೆ ಈ ಕಡೆ ಆಗಿದ್ರೂ ಅವ್ನು ಸರಿ ಮಾಡಿ ಬರ್ತಾನೆ. ಅವ್ರ ಪಪ್ಪ ಏನಾದರೂ ಒಂದೊಂದು ಟೈಮ್ ಸರಿ ಮಾಡದೆ ಹಾಗೆ ಬಂದಿದ್ರೆ ನನ್ನನ್ನು ಕರೆದು ತೋರಿಸ್ತಾನೆ, ನೋಡಿ ಮಮ್ಮ ಪಪ್ಪ ಮ್ಯಾಟೇ ಸರಿ ಮಾಡಿಲ್ಲ ಹಾಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಹೇಗೆ ಮನೆಯಲ್ಲಿ ಮಾಡ್ತಾ ಇರ್ತೀವಿ ಅದು ನಮ್ಮ ಮಕ್ಕಳು ಫಾಲೋ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ನೋಡಿ ಅವರು ಕೂಡ ಕಲ್ತ್ಕೊಬಿಡ್ತಾರೆ. ಇನ್ನು ಡೈನಿಂಗ್ ಟೇಬಲ್ ಕ್ಲಾತ್ ಏನು ನಾನು ಎವ್ರಿ ಡೇ ಚೇಂಜ್ ಮಾಡೋದಿಲ್ಲ, ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ ಅಷ್ಟೇ. ಬಟ್ ರಾತ್ರಿ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಾರು ಚೆಲ್ಲಿತ್ತು, ಹಾಗಾಗಿ ವಾಷಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದರೆ ನಾವು ವೀಕ್ಲಿ ಒನ್ಸ್ ಎಲ್ಲನೂ ತೆಗೆದು ಚೇಂಜ್ ಮಾಡ್ತಾಯಿದ್ರು, ಮಧ್ಯೆ ಮಧ್ಯೆ ಈ ರೀತಿ ಏನಾದರೂ ಗಲೀಜಾದರೆ ಇಮಿಡಿಯೇಟಾಗಿ ತೆಗೆದು ವಾಷಿಂಗ್ ಹಾಕಿಬಿಟ್ಟು ಮತ್ತೆ ಬೇರೆದನ್ನು ಹಾಕ್ಕೊಂಡ್ಬಿಡ್ತೀನಿ. ಇನ್ನು ಡಸ್ಟಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಮನೆ ಕಸ ಎಲ್ಲ ಗುಡಿಸ್ಕೊಳ್ತೀನಿ. ನಾನು ಪ್ರತಿದಿನ ಮನೆ ಒರೆಸ್ತೀನಿ, ಒಂದು ದಿನವೂ ಕೂಡ ಮಿಸ್ ಮಾಡೋದಿಲ್ಲ. ಏನಾದ್ರೂ ಹುಷಾರಿಲ್ಲ ಅಂತಂದರೆ ಅಥವಾ ನಾನು ಮನೆಯಲ್ಲಿ ಇಲ್ಲ ಅಂತಂದರೆ ಮಾತ್ರ ಮನೆ ಒರೆಸೋದಿಲ್ಲ. ಇಲ್ಲ ಅಂತಂದರೆ ಪ್ರತಿದಿನ ನಾನು ಮನೆ ಒರೆಸ್ತೀನಿ. ಬೆಳಿಗ್ಗೆ ಒನ್ ಟೈಮು ಮನೇನ ನೀಟಾಗಿ ಗುಡಿಸಿ ಒರೆಸಿಟ್ರೆ ಸಾಕು, ನೈಟ್ವರೆಗೂ ಅದು ಹಾಗೇ ಕ್ಲೀನಾಗಿರುತ್ತೆ. ಮತ್ತು ನನ್ನನ್ನು ಸಂಜೆ ಏನು ಮತ್ತೆ ಮನೆ ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕೋದು ಆ ರೀತಿ ಏನು ಮಾಡೋದಿಲ್ಲ. ಜಸ್ಟ್ ಬಾಗಿಲಿಗೆ ಬರೀ ನೀರು ಹಾಕ್ತೀನಿ ಅಷ್ಟೇ, ಮತ್ತೆ ಕಸ ಗುಡಿಸೋದಕ್ಕೆ ಹೋಗೋದಿಲ್ಲ. ನಾವು ಯಾವಾಗಲೂ ಅಷ್ಟೇ ಕೆಲಸ ಮಾಡಬೇಕಾದ್ರೆ ಆವಾಗಿನ ಕೆಲಸಗಳನ್ನು ಅವಾಗ ಮುಗಿಸ್ಕೊಂಡ್ರೆ ಕೆಲಸಗಳು ತುಂಬ ಜಾಸ್ತಿ ಇದೆ ಇವೆ ಅನ್ನೋ ರೀತಿ ಫೀಲ್ ಆಗೋದೇ ಇಲ್ಲ. ನಾವೇನಾದರೂ ಎಲ್ಲದನ್ನು ಹಾಗೆ ಬಿಟ್ಬಿಟ್ಟು ಅದಕ್ಕೆ ಅಂತ ಪರ್ಟಿಕ್ಯುಲರಾಗಿ ಒಂದು ಟೈಮು ಆವಾಗಲೇ ಮಾಡೋಣ ಅಂತ ಏನಾದರೂ ಸುಮ್ಮನೆ ಆದರೆ ಖಂಡಿತ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ. ಇನ್ನು ಒನ್ ಟೈಮ್ ಕಸ ಗುಡಿಸುವಾಗ ನಾನು ನೀಟಾಗಿ ಎಲ್ಲ ಫರ್ನಿಚರ್ಸ್ನೆಲ್ಲ ತೆಗೆದುಬಿಟ್ಟು ಕೆಳಗಡೆ ಎಲ್ಲ ನೀಟಾಗಿ ಗುಡಿಸ್ಕೊಬಿಡ್ತೀನಿ. ಇನ್ನು ನನ್ನ ಮಗ ನೋಡಿ ಅಲ್ಲೇ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಅವನಂತೂ ರಜಾ ಸ್ಟಾರ್ಟ್ ಆದಾಗಲಿಂದ ಬರೀ ಟಿ ವಿ ನೋಡೋದೇ ಆಗೋಗಿದೆ. ಅದರಲ್ಲೂ ಬರೀ ಕಾರ್ಟೂನ್ ಚಾನಲ್ಸೇ ನೋಡೋದು, ನಮಗಂತೂ ಬೇರೆ ಏನೂ ಸಹ ನೋಡೋದಕ್ಕೆ ಬಿಡೋದಿಲ್ಲ. ಇನ್ನು ವರ್ಕಿಂಗ್ ವುಮೆನ್ಸ್ಗೆ ಖಂಡಿತ ನಾವು ಮನೆಯಲ್ಲಿದ್ದವ್ರು ಕೆಲಸ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಮನಸ್ಸಲ್ಲಿ ಎಷ್ಟೇ ಚೆನ್ನಾಗಿ ನೀಟಾಗಿ ಮಾಡ್ಕೋಬೇಕು, ಎಲ್ಲದನ್ನು ನಾವು ನೀಟಾಗಿ ಇಟ್ಕೋಬೇಕು ಅಂದ್ರೂ ಟೈಮ್ ಅನ್ನೋದು ಇದೆಯಲ್ಲ, ಎಲ್ರಿಗೂ ದಿನಕ್ಕೆ 24 ಗಂಟೆನೇ ಸಿಗೋದು, ಹಾಗಾಗಿ ಖಂಡಿತ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಅಂಥವರು ವೀಕೆಂಡ್ಸಲ್ಲಿ ಹಸ್ಬೆಂಡು ಮಕ್ಕಳದೇ ಹೆಲ್ಪ್ ತೊಗೊಂಡು ಖಂಡಿತ ಮನೇನ ಕ್ಲೀನ್ ಮಾಡ್ಕೋಬೋದು. ಇನ್ನು ಕೆಲವರು ಮನೆಗೆ ಅಂತಲೇ ಹೆಲ್ಪರ್ ಇಟ್ಕೊಂಡಿರ್ತಾರೆ, ಅಂಥವ್ರಿಗೇನು ಕಷ್ಟ ಆಗೋದಿಲ್ಲ. ಏಕೆಂದರೆ ಹೆಲ್ಪರ್ ಬಂದುಬಿಟ್ಟು ಆಲ್ಮೋಸ್ಟ್ ಮನೇನ ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ. ಇನ್ನು ಮನೆಯಲ್ಲಿದ್ದೀವಿ ಅಂದ ಮಾತ್ರಕ್ಕೆ ಏನೂ ಕೆಲಸ ಇಲ್ಲ, ಫ್ರೀಯಾಗಿದ್ದೀವಿ ಆ ಥರ ಅಂತ ತಿಳ್ಕೊಳ್ಳೇಬೇಡಿ. ಕೆಲವರು ನನಗೆ ನನ್ನ ವೀಡಿಯೋಸ್ ನೋಡಿಬಿಟ್ಟು ಕಮೆಂಟ್ ಕೂಡ ಮಾಡಿದ್ದಾರೆ, ನಿಮಗಿನ್ನೇನು ಕೆಲಸ ಮಾಡೋದಕ್ಕೆ ಮನೆಯಲ್ಲಿ ಏನೂ ಕೆಲಸ ಇಲ್ಲ, ಹಾಗಾಗಿ ಇದನ್ನೆಲ್ಲನೂ ಮಾಡ್ಕೊಂಡು ಕೂತ್ಕೋತೀರಾ ಅಂತ. ಖಂಡಿತ ಇಲ್ಲ, ನಾವು ಮನೆಯಲ್ಲಿ 3 ಟೈಮ್ ಅಡುಗೆ ಮಾಡ್ತೀವಿ, ಮಕ್ಕಳನ್ನ ನೋಡ್ಕೊಳ್ತೀವಿ, ಓದಿಸ್ತೀವಿ, ಸ್ಕೂಲಿಗೆ ಕರ್ಕೊಂಡೋಗೋದು, ಕರ್ಕೊಬರೋದು, ಅವ್ರಿಗೆ ತಿನ್ನಿಸೋದು, ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಮನೆಯಲ್ಲಿ ಇದು ಮಾತ್ರಕ್ಕೆ ನಮಗೆ ಯಾರೋ ಬಂದುಬಿಟ್ಟು ನಮಗೆ ಅಡುಗೆ ಮಾಡಿಕೊಡೋದಾಗಲಿ, ತಿನ್ನಿಸೋದಾಗಲಿ, ಮನೆ ಕ್ಲೀನ್ ಕೊಡೋದಾಗಲಿ ಆ ಥರ ಇಲ್ಲ. ನಾವು ಫ್ರೀಯಾಗಿರ್ತೀವಿ ಅಂತಂದರೆ ನನ್ನ ಪ್ರಕಾರ, ನೀವು ಹೇಳೋ ಪ್ರಕಾರ 24 ಗಂಟೆ ನಾವು ಬೆಡ್ಡಲ್ಲಿ ಕೂತ್ಕೊಂಡು ಇಲ್ಲ ಮಲ್ಕೊಂಡು ಇರಬೇಕಾಗಿರುತ್ತೆ ಅಷ್ಟೇ. ಇನ್ನು ಮನೆಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿದ್ರು ಕೆಲವರು ಫ್ರೀಯಾಗಿರ್ತೀರಾ ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ಅರ್ಥ ಆಗೋಲ್ಲ. ಫ್ರೀ ಅನ್ನೋ ಪದಕ್ಕೆ ಇವರಿಗೆ ಫ್ರೀ ಅನ್ನೋ ಪದದ ಅರ್ಥನಾದರೂ ಗೊತ್ತಾ ಇಲ್ವಾ ಅನ್ನೋ ರೀತಿ ಫೀಲ್ ಆಗುತ್ತೆ. ಎನಿವೇಸ್ ಏನು ಮಾಡೋದಕ್ಕಾಗೋದಿಲ್ಲ, ಸೊಸೈಟಿ ಅಂದಮೇಲೆ ಎಲ್ಲ ಥರ ಜನ ಇರ್ತಾರೆ. ಕೆಲವೊಬ್ಬೊಬ್ಬರು ಮೆಂಟ್ಯಾಲಿಟಿನೇ ಆಗಿರುತ್ತೆ, ಅಂಥವ್ರ ಜೊತೆ ನಾವು ಕಿತ್ತಾಡೋದಕ್ಕಿಂತ ಸುಮ್ಮನೆ ಇರೋದು ಮೇಲು ಅಂತ ನನಗನ್ಸುತ್ತೆ.
ಇನ್ನು ಫಸ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ನಾನು ಈ ಫರ್ನಿಚರ್ಸ್ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಈ ಟಿಫೈ ಆಗಿರ್ಬೋದು, ಈ ಟಿ ವಿ ಸ್ಟ್ಯಾಂಡು ಈ ರೀತಿ ಎಲ್ಲದನ್ನು ಏನಕ್ಕೆ ಅಂತ ಅಂದರೆ ಕಸ ಗುಡಿಸ್ಬೇಕಾದ್ರಕ್ಕಿಂತ ಮುಂಚೆನೇ ನಾವೇನಾದ್ರೂ ಕ್ಲೀನ್ ಮಾಡಿದರೆ ಮತ್ತೆ ಕಸ ಗುಡಿಸ್ಬೇಕಾದ್ರೆ ಚಿಕ್ಕ ಚಿಕ್ಕ ಡಸ್ಟ್ ಎಲ್ಲ ಇರುತ್ತಲ್ಲ ಅದು ಹೋಗಿ ಹೇಗೆ ಅಂದ್ರೂ ಮತ್ತೆ ಗಾಳಿನಲ್ಲಿ ಹೋಗಿ ಎಲ್ಲ ಫರ್ನಿಚರ್ಸ್ ಮೇಲೆ ಕೂತ್ಕೊಂಡಿರುತ್ತೆ. ಹಾಗಾಗಿ ಫಸ್ಟ್ ಕಸ ಗುಡಿಸ್ಬಿಟ್ಟು ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೆಲ ಒರೆಸ್ಕೊಳ್ತೀನಿ. ಮನೆಯಲ್ಲಿ ಯಾರೂ ಇಲ್ಲದೇ ನಾವು ಒಬ್ಬೊಬ್ಬರೇ ಇರ್ತೀವಲ್ಲ ಅಂಥ ಟೈಮಲ್ಲಿ ತುಂಬಾ ಫಾಸ್ಟಾಗಿ ಕೆಲಸಗಳಾಗುತ್ತೆ ಆಯಿತಾ. ನಾನು ಕೂಡ ಅಷ್ಟೇ, ನನ್ನ ಮಗ ಸ್ಕೂಲಿಗೆ ಹೋಗಬೇಕಾದ್ರೆ ಒಂದೊಂದು ಸ್ಕೂಲಿಗೆ ಬಿಟ್ಟು ಬಂದರೆ ಆ 3 ಅವರ್ಸಲ್ಲಿ ಎಷ್ಟು ಬೇಗ ಎಷ್ಟು ಫಾಸ್ಟಾಗಿ ಎಲ್ಲ ಕೆಲಸನೂ ಮುಗಿಸಿರ್ತೀನಿ. ಬಟ್ ಅವ್ನು ಮನೆಯಲ್ಲಿದ್ದರೆ ಹೇಗೆ ಅಂತಂದರೆ ನಾನು ಏನೇ ಕೆಲಸ ಮಾಡ್ತಿರಲಿ ಅದ್ರ ಮಧ್ಯೆ ಅವ್ನು ಬರ್ತಾನೆ, ಮಮ್ಮ ನಾನು ಮಾಡ್ತೀನಿ, ನಾನು ಒರೆಸ್ತೀನಿ, ನಾನು ದೊಡ್ಡವನಾಗಿದ್ದೀನಲ್ವ, ನಾನು ಇವಾಗ ಅಣ್ಣ ಆಗಿದ್ದೀನಲ್ವ, ನನಗೂ ಗೊತ್ತು ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ. ಏನಾದರೂ ಅವನಿಗೆ ಕ್ಲೀನ್ ಮಾಡೋದಕ್ಕೆ ಕೊಡದೆ ಆಗೇ ಬಿಟ್ಟರೆ ಆಟ ಮಾಡ್ಕೊಂಡು ಕೂತ್ಕೋತಾನೆ. ಹಾಗಾಗಿ ಅಟ್ಲೀಸ್ಟ್ ಅವ್ನು ಸಮಾಧಾನ ಆಗಲಿ ಅಂತ ಏನು ಮಾಡ್ತೀನಿ ಅಂತಂದರೆ ಅವನಿಗೊಂದು ಟೈಮ್ ಕೊಟ್ಬಿಟ್ಟು ಅವನು ಅದನ್ನು ಗುಡಿಸಿ ಹೋದ್ಮೇಲೆ ಮತ್ತೆ ನಾನು ಅದನ್ನು ಪುನಃ ಕ್ಲೀನ್ ಮಾಡ್ಕೊಂಬರ್ತೀನಿ. ಇನ್ನು ಈ ಆರ್ಟಿಫಿಷಿಯಲ್ ಗಿಡಗಳು ಮತ್ತು ಪ್ಲ್ಯಾಂಟ್ಗಳಿರುತ್ತಲ್ಲ ಅದನ್ನು ಕೂಡ ಅಷ್ಟೇ ನಾನೇನು ಯಾವಾಗಲೂ ನೀರು ಹಾಕಿ ತೊಳೆಯೋದಕ್ಕೆ ಹೋಗೋದಿಲ್ಲ. ಕ್ಲೀನ್ ಮಾಡಬೇಕಾದ್ರೆ ಒಂದು ಟೈಮ್ ಹಾಗೆಯೇ ಡಸ್ಟಿಂಗ್ ಮಾಡ್ಕೊಳ್ತೀನಿ. ಇನ್ನೇ ಯಾವಾಗಲಾದ್ರೂ ಅದ್ರಲ್ಲಿ ತುಂಬ ಡಸ್ಟ್ ಇದೆ ಅನ್ನೋ ರೀತಿ ಏನಾದರೂ ಕಾಣಿಸ್ತಾ ಇದ್ದರೆ ಒಂದು ವೆಟ್ ಕ್ಲಾತ್ನ ತೊಗೊಂಡು ನೀಟಾಗಿ ಒರೆಸ್ಕೊಳ್ತೀನಿ, ಆಗ ನೀಟಾಗುತ್ತೆ. ಇನ್ನು ಫ್ಲವರ್ ಇರೋದಾದರೆ ಸ್ವಲ್ಪ ಗಲೀಜಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ರೇರಾಗಿ ಒಂದು ಸ್ವಲ್ಪ ಮೈಲ್ಡಾಗಿ ಸರ್ಫ್ ಏನಾದರೂ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಇನ್ನು ನನ್ನ ಮಗ ಸ್ವಲ್ಪ ಚಿಕ್ಕವನಾಗಿದ್ದಾಗ ಕೈಗೆ ಎಟ್ಕೋ ರೀತಿ ಯಾವುದೇ ರೀತಿಯಾದಂಥ ಫ್ಲಾಟ್ಸು ಏನು ಶೋ ಪೀಸ್ಗಳನ್ನು ಇಡೋದಕ್ಕೆ ಹೋಗ್ತಿರ್ಲಿಲ್ಲ. ಹೋಗ್ಬಿಟ್ಟು ಪಟ್ಟ ಅಂತ ಹೇಳಿ ಅವನು ಬೀಳಿಸಿ ಓಡಾಕೋನು, ಹಾಗಾಗಿ ಎತ್ತಿಡ್ತಾ ಇದ್ದೆ. ಬಟ್ ಇವಾಗ ಏನೇ ಹೇಳಿದ್ರು ಅವನಿಗೆ ಅರ್ಥ ಆಗುತ್ತೆ, ಇದನ್ನು ಟಚ್ ಮಾಡಬಾರ್ದು, ಇದು ಬಿದ್ದರೆ ಒಡೆದೋಗುತ್ತೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವಾಗ ಎಲ್ಲಿ ಏನೇ ಇಟ್ಟರು ಅವನೇನು ಯಾವುದನ್ನು ಬೀಳಿಸೋದಾಗಲಿ ಆ ರೀತಿ ಎಲ್ಲ ಏನೂ ಮಾಡೋದಿಲ್ಲ. ಏನಾದರೂ ಬೈ ಚಾನ್ಸ್ ಬಿದ್ದು ಹೊಡೆದ್ರೂ ಅವನಿಗೆ ಗೊತ್ತಿಲ್ಲದೇ ಬೈ ಮಿಸ್ಟೇಕ್ ಆಗಿರುತ್ತೆ ಹೊರತು ಅವ್ನು ಬೇಕು ಅಂತ ಹೋಗ್ಬಿಟ್ಟು ಯಾವುದನ್ನು ಸಹ ಎಳೆಯೋದಿಲ್ಲ. ಇನ್ನು ನಮ್ಮ ಮನೆಯಲ್ಲಿ ದಿನಕ್ಕೆ ಒಂದು 3-4 ಸತಿ ಒರೆಸ್ತಕ್ಕಂಥದ್ದು ಅಂತಂದರೆ ನಾನು ಟಿಫೈ ಒಂದೇ. ಏಕೆ ಅಂತಂದರೆ ನಮ್ಮ ಮನೆಯಲ್ಲಿ ಯಾರೇ ಆಗಲಿ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಇನ್ನು ನನ್ನ ಮಗಂಗೆ ಏನೇ ಕೊಟ್ಟರು ಅವ್ನು ತಿನ್ನೋದು ಜಾಸ್ತಿ ಬಂದು ಇಲ್ಲೇ ಇಟ್ಕೊಂಡು ಕೂತ್ಕೊಳ್ತಾನೆ. ಇನ್ನು ಅವ್ನು ತಿನ್ನಬೇಕಾದ್ರೆ ಸ್ವಲ್ಪ ಎಷ್ಟೇ ಕ್ಲೀನಾಗಿ ತಿಂದರೂ ಸ್ವಲ್ಪನಾದರೂ ಚೆಲ್ಲಿರ್ತಾನೆ. ಹಾಗಾಗಿ ಇದನ್ನೊಂದನ್ನು ಮಾತ್ರ ಒಂದು ದಿನದಲ್ಲಿ ಒಂದು 3-4 ಟೈಮ್ ಅಂತಲೂ ಒರೆಸ್ಕೊಳ್ತೀನಿ. ಇವಾಗಲೂ ನೋಡಿ ನಾನಿಲ್ಲಿ ಟಿಫೈ ಕ್ಲೀನ್ ಮಾಡ್ತಾಯಿದ್ರೆ ಅವ್ನ ಕೈಯಲ್ಲಿ ಒಂದು ಪುಟಾಣಿದು ಯಾವುದು ಅನಿಮಲ್ನ ಇಟ್ಕೊಂಡಿದ್ದಾನೆ. ಆ ಅನಿಮಲ್ನ ನಾನು ಕೂಡ ಕ್ಲೀನ್ ಮಾಡ್ತೀನಿ, ಕ್ಲಾತ್ ಕೊಡಿ ಅಂತ ಹೇಳ್ಬಿಟ್ಟು ಅವನು ಕೂಡ ಇಸ್ಕೊಂಡು ಅದನ್ನು ಒರೆಸ್ಕೊಳ್ತಾ ಇದ್ದಾನೆ. ನಾನು ಕೂಡ ಅಷ್ಟೇ, ಕೇಳಿದರೆ ಸುಮ್ಮನೆ ಕೊಟ್ಟುಬಿಡ್ತೀನಿ. ಕೆಲವೊಂದೊಂದು ಟೈಮು ಕ್ಲಾತ್ ತೊಗೊಂಡೋಗಿ ಅವನದು ಟಾಯ್ಸು, ಜೀಪು ಇದನ್ನೆಲ್ಲನೂ ಒರೆಸ್ಕೊಳ್ತಾ ಇರ್ತಾನೆ. ಆಗ ಹೇಗೆ ಅಂತ ಅಂದರೆ ಅವನು ಒಂಥರ ಸೆಲ್ಫ್ ಕ್ಲೀನಿಂಗ್ನ ಕಲ್ತ್ಕೊಳ್ತಾ ಇದ್ದಾನೆ ಅಂತ. ಇನ್ನು ಮನೆಯೆಲ್ಲ ಗುಡಿಸಿ ಆದಮೇಲೆ ಎಲ್ಲ ಫರ್ನಿಚರ್ಸ್ ಎಲ್ಲನೂ ಒರೆಸಿ ಆದಮೇಲೆ ನೆಕ್ಸ್ಟ್ ನೆಲ ಒರೆಸ್ಕೊಳೋದಕ್ಕೆ ಬಂದುಬಿಡ್ತೀನಿ. ನೆಲ ಒರೆಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಬಕೆಟಲ್ಲಿ ಒಂದು 2 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ನಾನು ಮನೇನ ಕ್ಲೀನ್ ಮಾಡ್ಕೊಳ್ತೀನಿ. ಇದರಿಂದ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಮಂಚದ ಕೆಳಗಡೆ ಎಲ್ಲ ನಾನು ಯಾವುದೇ ರೀತಿಯಾದಂಥ ಏನೂ ವಸ್ತುಗಳನ್ನು ಇಟ್ಕೊಂಡಿಲ್ಲ. ಏನಾದರೂ ಕೆಳಗಡೆ ಇಟ್ಟು ನಾವು ಏನಾದರೂ ಮಲ್ಕೊಂಡ್ವಿ ಅಂದರೆ ತುಂಬ ಡಸ್ಟ್ ಬಂದು ಸೇರಿಕೊಳ್ಳುತ್ತಲ್ಲ, ಒಂಥರ ಘಾಟು ಅನ್ನೋ ರೀತಿ ಫೀಲ್ ಆಗುತ್ತೆ. ಹಾಗಾಗಿ ಇನ್ನು ಏನೂ ಇಟ್ಕೊಂಡಿಲ್ಲ ಅಂದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಬರ್ಬೋದು. ಮತ್ತು ಅದನ್ನೆಲ್ಲ ತೆಗೆದು ಒರೆಸೋದು ಈ ರೀತಿ ಅಂತಂದರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇನ್ನು ನಾನು ಕೇಳಿರೋ ಪ್ರಕಾರ ಅಂದರೆ ವಾಸ್ತು ಪ್ರಕಾರ ಏನಂತ ಅಂದರೆ ನಾವು ಮಲಗೋ ಬೆಡ್ ಕೆಳಗಡೆ, ಮಂಚದ ಕೆಳಗಡೆ ಯಾವುದೇ ರೀತಿಯಾದಂಥ ಥಿಂಗ್ಸನ್ನು ಇಡಬಾರ್ದು ಅಂತ ಹೇಳ್ತಾರೆ. ಹಾಗೂ ಏನಾದರೂ ಇಡ್ತೀವಿ ಅಂತ ಅಂದರೆ ತೆಂಗಿನಕಾಯಿ ಅಷ್ಟೇ ಇಡ್ಬೋದು, ಅದು ಬಿಟ್ಟು ಬೇರೆ ಏನೂ ಇಡೋ ಆಗಿಲ್ಲ ಅಂತ ಕೇಳಿದ್ದೀನಿ. ಅದನ್ನು ಕೇಳಿದಾಗಿಂದ ನಾನು ಕೂಡ ಅಷ್ಟೇ ಏನೂ ಕೂಡ ಅಲ್ಲಿ ಇಡೋದಕ್ಕೆ ಹೋಗೋದಿಲ್ಲ. ಮುಂಚೆ ಒಂದು ವೇಯಿಂಗ್ ಸ್ಕೇಲ್ನ ಅಲ್ಲಿ ಮಂಚದ ಕೆಳಗಡೆ ಇಡ್ತಾಯಿದ್ದೆ, ಬಟ್ ಇವಾಗ ಅದನ್ನು ಕೂಡ ತೆಗೆದಿದ್ದೀನಿ. ಇನ್ನು ಒನ್ ಟೈಮು ಇಡೀ ಮನೇನ ಫುಲ್ಲು ನೀಟಾಗಿ ಒರೆಸ್ಬಿಡ್ತೀನಿ. ಮನೆ ಒರೆಸ್ಬೇಕಾದ್ರೇ ನಾನು ಫ್ಯಾನ್ ಹಾಕ್ಕೊಬಿಡ್ತೀನಿ, ಅಂದರೆ ಹಿಂದೆಯೇ ಡ್ರೈ ಆಗಿ ಬರುತ್ತೆ ನೆಲ ಎಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ನನ್ನ ಮಗ ಏನಾದರೂ ತೊಗೊಳ್ಳಿಕ್ಕೆ ಇಳಿದೋದಾಗ ಮತ್ತೆ ಎಲ್ಲ ತುಳ್ಕೊಂಡು ಹೆಜ್ಜೆ ಮಾಡ್ಕೊಂಡು ಹೋಗ್ತಾನೆ. ಅದು ಒಂದು ಸತಿ ಏನಂತಂದರೆ ನೆಲ ಹೆಜ್ಜೆ ಆದರೆ ನೀಟಾಗಿ ಒರೆಸಿದ್ದೀವಿ ಅನ್ನೋ ರೀತಿ ಅನಿಸೋದೇ ಇಲ್ಲ.
ನನಗೆ ಹೇಗೆ ಅಂತ ಅಂದರೆ ಮನೆ ಒರೆಸ್ತೇನೆ, ಬರೀ ಕಸ ಒಂದನ್ನು ಗುಡಿಸಿ ಬಿಟ್ಟರೆ ಮನೆ ಕ್ಲೀನಾಗಿದೆ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ನನಗೆ ಪ್ರತಿದಿನ ನೆಲ ಒರೆಸಲೇಬೇಕು. ಜೊತೆಗೆ ನನ್ನ ಮಗನೂ ಸಹ ಅಷ್ಟೇ, ಅವನು ಹೆಚ್ಚಾಗಿ ನೆಲದ ಮೇಲೇ ಮಲ್ಕೊಂಡು ಟಿ ವಿ ನೋಡೋದು, ಅದ್ರ ನೆಲದ ಮೇಲೇ ಮಲ್ಕೊಂಡು ಆಟ ಆಡೋದು ಈ ರೀತಿ ಮಾಡ್ತಿರ್ತಾನಲ್ಲ. ಹಾಗಾಗಿ ಪ್ರತಿದಿನ ಕಂಪಲ್ಸರಿ ನೆಲ ಒರೆಸ್ತೀನಿ. ಇವಾಗಲೂ ನೋಡಿ ಬರ್ತಾ ಇದ್ದಾನೆ, ಮಮ್ಮ ನಾನು ನೆಲ ಒರೆಸ್ತೀನಿ ಅಂತ ಹೇಳ್ಬಿಟ್ಟು. ಅವ್ನು ಬಂದ ತಕ್ಷಣ ಕೊಟ್ಬಿಡ್ಬೇಕು, ಇಲ್ಲ ಅಂತಂದರೆ ಕೋಪ ಮಾಡ್ಕೋತಾನೆ. ನೋಡಿ ಟ್ರೈ ಮಾಡ್ತಾನೆ, ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿಬಿಟ್ಟು ಆಮೇಲೆ ರಿಟರ್ನ್ ಕೊಡ್ತಾನೆ. ಬಟ್ ಇದರಿಂದ ಏನಂತಂದರೆ ನಮ್ಮದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಮಕ್ಕಳು ಎಲ್ಲ ಕೆಲಸನೂ ಕಲಿತವೆ ಅನ್ನೋದೊಂದು ಖುಷಿಯಾಗತ್ತೆ. ಇನ್ನು ಮ್ಯಾಟ್ಗಳನ್ನು ಕೂಡ ಅಷ್ಟೇ, ನಾನು ವೀಕ್ಲಿ ಒನ್ಸ್ ವಾಷಿಂಗ್ ಹಾಕಿಬಿಡ್ತೀನಿ. 15 ಡೇಸು ಆ ರೀತಿ ಎಲ್ಲ ಬಿಡೋದಕ್ಕೆ ಹೋಗೋದಿಲ್ಲ. ಅದರಲ್ಲೂ ಬಾತ್ರೂಮ್ ಹತ್ರ ಹಾಕಿರೋ ಮ್ಯಾಟ್ಗಳನ್ನಂತೂ ಎವ್ರಿ 2 ಡೇಸ್ಗೆ ಒನ್ ಟೈಮ್ ನಾನು ಚೇಂಜ್ ಮಾಡ್ತೀನಿ. ಮತ್ತು ಮ್ಯಾಟ್ಸ್ನ ನಾನು ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿ ವಾಶ್ ಮಾಡೋದಿಲ್ಲ, ಕೈಯಲ್ಲೇ ವಾಶ್ ಮಾಡಿ ಹಾಕಿಬಿಡ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಡಿ ಎಮ್ಸ್ ಬರ್ತಾಯಿತ್ತು, ನಿಮ್ಮ ಕ್ಲೀನಿಂಗ್ ರೂಟೀನ್ನ ಶೇರ್ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ವಿಡಿಯೋನ ಮಾಡಿದೆ. ನಾನೇನು ಡೈಲಿ ತುಂಬ ಡೀಪ್ ಕ್ಲೀನ್ ಮಾಡೋದು ಆ ರೀತಿ ಇಲ್ಲ, ತುಂಬಾ ಸಿಂಪಲ್ಲಾಗಿ ನಾನು ಬೇಸಿಕ್ ಏನಿರುತ್ತೆ ಅದಷ್ಟೇ ಕ್ಲೀನ್ ಮಾಡ್ಕೊಳ್ತೀನಿ. ಡೀಪ್ ಕ್ಲೀನ್ ಅಂತ ಬಂದಾಗ ನಾನು ವೀಕ್ಲಿ ಒನ್ಸ್ ಅಷ್ಟೇ ಮಾಡೋದು. ಇನ್ನು ಅಡುಗೆ ಮನೆಯಲ್ಲೂ ಅಷ್ಟೇ, ಅಡುಗೆ ಮಾಡ್ತಾನೆ ಅಲ್ಲೇನಾದ್ರೂ ಗಲೀಜು ಕಾಣ್ತು ಅಂತ ಅಂದರೆ ಆವಾಗಲೇ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗಾಗಿ ಮನೆ ಯಾವಾಗಲೂ ಕ್ಲೀನಾಗಿ ಕಾಣುತ್ತೆ ಅಷ್ಟೇ. ಓಕೆ ಗೈಸ್, ಇದಾಗಿತ್ತು ನನ್ನ ಇಂದಿನ ವಿಡಿಯೋ. ನಿಮಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.